ಹೊಸ ಬ್ಯಾನರ್ ಚಾರ್ಮಿಯನ್ ಮೋಷನ್ ಪಿಕ್ಚರ್ ವತಿಯಿಂದ ಮೊದಲನೇ ಚಿತ್ರ ನಾವು ನಿರ್ಮಾಣ ಮಾಡಿದ್ದೀವಿ. ಆ ಮೂವಿ ಹೆಸರು ತದ್ವಿರುದ್ಧ ಅಂತ. ತಂತು ಸಹಿತ ಧ್ವನಿ ಮುದ್ರಣ ಯಂತ್ರ ತಗೊಂಡೋಗಿ ರಾಜ್ಯಾದ್ಯಂತ ನಾವು ಒಂದು 80 ಥಿಯೇಟ್ರಲ್ಲಿ ಒಂದು ಪಿಕ್ಚರ್ ಬಿಡುಗಡೆ ಮಾಡ್ತಿದ್ದೀವಿ. ಈಗ ನಮ್ಮ ಶಿಡ್ಲಘಟ್ಟ ತಾಲೂಕು ವೆಂಕಟೇಶ್ವರ ಥಿಯೇಟ್ರಲ್ಲಿ ಸಹ 31 ಬರೋ ಈ ತಿಂಗಳು 31ನೇ ತಾರೀಕು ಶುಕ್ರವಾರ ಬಿಡುಗಡೆ ಮಾಡ್ತಾ ಇದ್ದೀವಿ ಮೂವಿ. ನಾನು ನಮ್ಮ ಶಿಡ್ಲಘಟ್ಟ ಜನತೆ ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ಜನತೆಯಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀವಿ. ಈ ಒಂದು ಸಣ್ಣ ಪ್ರಯತ್ನ ಮುಂದಿನ ದಿನಗಳಲ್ಲಿ ದೊಡ್ಡದಾಗಬೇಕಂತಂದ್ರೆ ನಿಮ್ಮೆಲ್ಲ ಆಶೀರ್ವಾದ ಬೇಕಾಗುತ್ತೆ. ಶಿಡ್ಲಘಟ್ಟ ತಾಲೂಕು ಕೊತ್ನೂರು ದಿವಂಗತ KM ರಾಮಯ್ಯ ರತ್ನಮ್ಮ ರೇರೇಜ್ KM ರಾಮಯ್ಯ ರತ್ನಮ್ಮ ಮಗನಾದಂಥ ರವಿಚಂದ್ರ, ನಾನು ಈ ಒಂದು ಪಿಕ್ಚರ್ನ ಪ್ರೊಡ್ಯೂಸರ್ ಆಗಿ ನಿರ್ಮಾಣ ಮಾಡಿದ್ದೇನೆ. ಅದೇ ರೀತಿ ಒಂದು ಮೂವಿಯಲ್ಲಿ ನಮ್ಮ ಅಣ್ಣ ಬ್ರದರ್ ಮುರಳಿ ಕುಮಾರ್ ಅಂತೇಳಿ ಅವರು ಚಾರ್ಮಿಯನ್ ಲೇಔಟ್ ಒಂದು ಬಿಲ್ಡರ್ ಆಗಿ ಬೆಂಗಳೂರಲ್ಲಿ ಗುರುತಿಸ್ಕೊಂಡಿದ್ದಾರೆ. ಅದೇ ರೀತಿ ಒಂದು ಪಿಕ್ಚರಲ್ಲಿ ಪಾತ್ರ ಮಾಡಿದ್ದಾರೆ. ಈ ಒಂದು ಸಣ್ಣ ಪ್ರಯತ್ನ ನಮ್ಮದು. ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ನೋಡಿದಾಗೆ ದೊಡ್ಡ ದೊಡ್ಡ ಬಜೆಟ್ಗಳು ಮೂವಿ ಇವತ್ತೆಲ್ಲ ಕಡೆನೂ ರಿಲೀಸ್ ಆಗ್ತಿದೆ. ಇವತ್ತು ನಾವು ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀವಿ. ಒಂದು ಥ್ರಿಲ್ಲರ್ ಹಾಗೂ ಸೈಕಾಲಜಿಕಲ್ ಮೂವಿ ಚಿತ್ರವನ್ನು ಚಲನಚಿತ್ರ ಮಂದಿರಗಳಲ್ಲಿ ನೋಡಿ. ನೀವು ಚಲನಚಿತ್ರ ಮಂದಿರಗಳಲ್ಲಿ ನೋಡಿದ್ರೆ ಅದರಿಂದ ಎಷ್ಟೋ ಕುಟುಂಬಗಳಿಗೆ ಅನುಕೂಲ ಆಗುತ್ತೆ. ಉದಾಹರಣೆ, ನಾವು ಬಜೆಟ್ ಹಾಕಿರ್ತೀವಿ, ನಮಗೂ ಅನುಕೂಲ ಆಗುತ್ತೆ, ಥಿಯೇಟ್ರವ್ರಿಗೂ ಅನುಕೂಲ ಆಗುತ್ತೆ, ಹಾಗೆಯೇ ಥಿಯೇಟ್ರಲ್ಲಿ ಕೆಲಸ ಮಾಡೋರ್ಗೂ ಅನುಕೂಲ ಆಗಿರುತ್ತೆ. ಒಂದು ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಪ್ರತಿಯೊಬ್ಬರು ನೋಡುವಂಥ ಸಿನಿಮಾ, ಫ್ಯಾಮಿಲಿ ಕುಟುಂಬ ಸಮೇತ ಬಂದು ಕೂತ್ಕೊಂಡು ನೋಡುವಂಥ ಸಿನಿಮಾ. ಬಂದು ನೋಡಿ ನೀವು ನಮ್ಗೆ ಆಶೀರ್ವಾದ ಮಾಡಬೇಕಾಗಿ ತಮ್ಮಲ್ಲಿ ಮನವಿ. ಪ್ರಮುಖರು ಯಾರ್ಯಾರು ಇದ್ದಾರೆ ಈ ಚಿತ್ರದಲ್ಲಿ? ಈ ಒಂದು ತಾರಾಂಗಣದಲ್ಲಿ ಪ್ರಮುಖ ಪಾತ್ರ ವಹಿಸಿರೋದಂತ ನಮ್ಮ ಸುಚೇಂದ್ರ ಪ್ರಸಾದ್ ಅವರು ಈಗಾಗಲೇ ನಿಮಗೆ ಮನೆ ಮಾತಾಗಿರುವಂಥ ದೊಡ್ಡ ಹಿರಿಯ ನಟರು. ಅದನ್ನು ನಮ್ಮ ಸುಮನ ರಂಗನಾಥ್ ಅಂತೇಳಿ ಅವರು ಸಹ. ಈಗ ಬ್ರದರ್ ಉಳಿದಂತೆ ಈ ಸ್ಥಳೀಯ ಭಾಗದಲ್ಲಿ ಯಾರಿಗನ್ನ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದೀರಾ? ಇಲ್ಲ, ಸ್ಥಳೀಯ ಭಾಗವಾಗಿ ನಾವು ಯಾರಿಗೂ ಅವಕಾಶ ಕೊಟ್ಟಿಲ್ಲ. ಇನ್ನೊಂದು 2 ಪ್ರಾಜೆಕ್ಟ್ ರೆಡಿ ಆಗಿದೆ. ಅದರಲ್ಲಿ ನಮ್ಮ ಸ್ಥಳೀಯವಾಗಿ ಕೆಲವರಿಗೆ ಅವಕಾಶ ಕೊಡಬೇಕಂತೇಳಿ ನಾವು ಮಾತನಾಡಿದ್ದೀವಿ. ಅದು ನೆಕ್ಸ್ಟ್ ಮುಂದಿನ ಬರೋ ದಿನಗಳಲ್ಲಿ ನಾವು ಸ್ಥಳೀಯರಿಗೆ ಅವಕಾಶ ಮಾಡಿಕೊಡ್ತೀವಿ. ನಾವು ಈ ಚಿತ್ರೀಕರಣ ಸ್ಟಾರ್ಟ್ ಮಾಡಿ 3 ವರ್ಷ ಆಯಿತು. ಈಗಾಗಲೇ 2-3 ಡೇಟೆಲ್ಲ ನಾವು ರಿಲೀಸ್ ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ರಿಲೀಸ್ ಮಾಡೋಕ್ಕಾಗಲಿಲ್ಲ. ಈಗ ಕಾಲಾವಕಾಶ ಬಂದಿದೆ. ನಮ್ಮ ಕರಾವಳಿ ಭಾಗ ಸಕಲೇಶ್ವರ ಜಾಸ್ತಿ ಇದು ಚಿತ್ರೀಕರಣ ಆಗಿದೆ. ಇರ್ತಾನೆ ವಿರುದ್ಧ ತದ್ವಿರುದ್ಧ, ವಿರುದ್ಧಕ್ಕೆ ತದ್ವಿರುದ್ಧವಾಗಿ ನೋಡೋದಕ್ಕೆ ಮನುಷ್ಯ ಕರೆಕ್ಟ್ ಆಗಿರ್ತಾನೆ. ಅದು ಬಿಟ್ಟು ಅವನ ಒಳಗಡೆ ಸುಮಾರು ಗುಣಗಳಿರ್ತವೆ. ಆ ಗುಣಗಳನ್ನ ಮನುಷ್ಯ ಯಾವ ಥರ ಆಚೆ ಹಾಕ್ತಾನೆ, ಅವನು ಏನು ಮನುಷ್ಯ ಅನ್ನೋದು ಗೊತ್ತಾಗಬೇಕು ಅಂತಂದ್ರೆ ಕಾಲಕ್ರಮೇಣ ಆ ಮೂವಿ ನೋಡಿದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತದೆ. ಈಗ ಅದನ್ನ ಕಂಡುಹಿಡಿಯೋದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ತರ ಪ್ಲಾನ್ ಮಾಡುತ್ತೆ ಇದರಲ್ಲಿ ಅನ್ನೋದು ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ನೋಡ್ಬೋದು ಮೂವಿಯನ್ನು. ಮೊಬೈಲ್ಗಳನ್ನೇ ನೋಡಿದೆ, ಎಲ್ಲಿ ನಿಮ್ಗೆ ಹತ್ರ ನಿಯರೆಸ್ಟ್ ಚಿತ್ರಮಂದಿರಗಳಿರ್ತದೆ, ದಯವಿಟ್ಟು ಬಂದು ಚಿತ್ರಮಂದಿರಗಳಲ್ಲಿ ಪಿಕ್ಚರ್ ನೋಡಬೇಕಾಗಿ ತಮ್ಮಲ್ಲಿ ವಿನಂತಿ. ಸ್ಥಳೀಯರ ಚಿತ್ರಗಳನ್ನ ತಮ್ಮ ಟಾಕೀಸ್ ಅಲ್ಲಿ ರಿಲೀಸ್ ಮಾಡುವಾಗ ನಿಮ್ಗೆ ಯಾವ ರೀತಿ ಖುಷಿ ಅನಿಸುತ್ತೆ? ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಮ್ಮ ತಾಲೂಕರು ಸಾಕಷ್ಟು ಜನ ಇದ್ರೂ ನಮ್ಮ ತಾಲೂಕಲ್ಲಿ ಅದು ರಿಲೀಸ್ ಮಾಡಿ ಅವರು ಖುಷಿ ಪಡೋದು, ಆನಂದ ಪಡೋದು ನಮಗೂ ಅವ್ರ ಜೊತೆ ಪಾಲಾಗಿರೋದು ನಮಗೂ ಖುಷಿ ಆಗುತ್ತೆ. ಅದು ನಾವು ಅವ್ರ ಜೊತೆ ಕೈ ಜೋಡಿಸಿ ಇದೊಂದು ಪ್ರೋತ್ಸಾಹ ಕೊಡೋದು ನಮ್ಮ ಇದಾಗುತ್ತೆ, ಕರ್ತವ್ಯ. ಕನಿಷ್ಠ ಅಂದ್ರೆ ಒಂದು 100 ದಿವಸಗಳ ಕಾಲ ಚಿತ್ರಮಂದಿರ ಇಲ್ಲಿ ಓಡಿಸ್ತೀರಾ ಈ ಚಿತ್ರನ ಅಂತ ಅನ್ಸಿಕೆ. ಈಗ 100 ದಿನ ಅನ್ನೋದು ಮರ್ತೋಗಿದ್ದೀವಿ. 50 ದಿನ ಕೂಡ ಆಗ್ತಾ ಇಲ್ಲ ಯಾವುದನ್ನು. ಈಗ 2 ವಾರ 3 ವಾರ ಲೆಕ್ಕಕ್ಕೆ ಬಂದ್ಬಿಟ್ಟಿದೆ ಸಿನಿಮಾ ಇಂಡಸ್ಟ್ರಿ. ಆ ಥರ ಆಗಿಬಿಟ್ಟಿದೆ. 100 ದಿನ ಅಂದರೆ ಯಾವುದೋ ಒಂದು ಇದರಲ್ಲಿ ಓಡತ್ತೆ. ಈಗ ಒಳ್ಳೆ ಹೀರೋಗಳೇ ಅವರೇ ಫಿಲಿಮ್ಗಳು 3-4 ವರ್ಷಕ್ಕೆ ಒಂದೊಂದು ಸತಿ ಮಾಡ್ತಾ ಇದ್ದಾರೆ. ಫೀಡಿಂಗೇ ಥಿಯೇಟ್ರಿಗೆ ಆಗಲ್ಲ.
ಅಂದ್ರೆ ತೆಲುಗಿಗೆ ಯಾವಾಗ ಮಾನ್ಯತೆ ಕೊಡ್ತಾ ಇದ್ದಾರೆ ಹೆಚ್ಚಾಗಿ, ಕನ್ನಡಕ್ಕೆ ಇಲ್ಲಿ ಅಷ್ಟು ಪ್ರೋತ್ಸಾಹ ಇಲ್ಲ ಅಂತ ತೆಲುಗಿಗೆ ಮಾನ್ಯತೆ ಅಂತಿಲ್ಲ. ಕನ್ನಡ ಚಿತ್ರಗಳು ನಾವು ಮೊದಲು ಬರ್ತಾ ಇರಲಿಲ್ಲ, ಆಮೇಲೆ ಕ್ರಮೇಣ ತುಂಬ ಚೆನ್ನಾಗಿರೋ ಚಿತ್ರಗಳು ಬರೋಕ್ಕೆ ಶುರುವಾಯಿತು. ಕನ್ನಡ ಚಿತ್ರಗಳು ನಮ್ಮಲ್ಲಿ ಓಡಿದಾವೆ. ಒಂದು ಕಾಲದಲ್ಲಿ ಕನ್ನಡ ಚಿತ್ರಗಳು ಅಷ್ಟು ಚೆನ್ನಾಗಿರೋ ಚಿತ್ರಗಳು ಬರ್ತಾ ಇರಲಿಲ್ಲ. ಅದು ಕೇಳ್ತಾ ಇದ್ದಿದ್ದು ತುಂಬ ಜಾಸ್ತಿ ಕೇಳ್ತಾ ಇದ್ರು ನಮಗೆ. ನಾವು ಹಾಕೋದಕ್ಕೆ ಅವಕಾಶ ಆಗ್ತಾ ಇರಲಿಲ್ಲ. ಮೊದಲನೇ ಭಾಗ ಅಲ್ಲ, ನಮ್ಮ ಸಿನಿಮಾ ಇದು ನಮ್ಮ ತಾಲೂಕವರು ಮೊದಲು ದೇವರಾಜು ಅವರು ಒಂದು ಚಿತ್ರ ತೆಗೆದಿದ್ರು, ಅದನ್ನು ರಿಲೀಸ್ ಮಾಡಿದ್ವಿ. ನಮ್ಮ ತಾಲೂಕವ್ರ ಮೇಲೆ ನಮಗೆ ಅಭಿಮಾನ ಇದೆ, ಜನಕ್ಕೆ ಅಭಿಮಾನ ಇಲ್ಲ. ಜನ ಬಂದು ನೋಡಿದ್ದಿದ್ರೆ ಪಾಪ ಅವರು ಹಾಕಿದ್ರು, ಜನ ಬರಲಿಲ್ಲ. ಹಾಗಾಗಿ ನಮ್ಮ ತಾಲೂಕವ್ರ ಮೇಲೆ ನಮ್ಮ ತಾಲೂಕಿಗೆ ಅಭಿಮಾನ ಇದ್ದು ಬರಬೇಕು. ನಮ್ಮ ತಾಲೂಕವರು ಈ ಥರ ಒಂದು ಸಾಹಸನೆ ಅಂತ ಹೇಳ್ಬೇಕು. ಈಗ ಸಿನಿಮಾ ತೆಗೆಯೋದು ಸಾಹಸ ಕೈ ಹಾಕಿ ಕರ್ನಾಟಕ ರಾಜ್ಯಾದ್ಯಂತ ಒಂದು ಸಂಚಲನ ಮಾಡುತ್ತಾ ಇದೆ. ಯಾಕಂದ್ರೆ ಒಂದು ಥ್ರಿಲ್ಲರ್ ಸಕ್ಸಸ್ ಮೂವಿ ಇದು. ಕನ್ನಡ ಚಿತ್ರರಂಗದಲ್ಲಿ ಈ ಒಂದು ಏರಲ್ಲಿ ಯಾವ ಕೂಡ ಸಿನಿಮಾ ಈ ತರ ಬಂದಿರಲಿಲ್ಲ. ಈಗ ಒಂದು ಅತ್ಯುತ್ತಮ ಸಿನಿಮಾ, ಒಂದು ನಮ್ಮ ವಿನಯ್ ಸರ್ ಅವರ ಡೈರೆಕ್ಷನ್ ಅಲ್ಲಿ, ನಮ್ಮ ವಿಕ್ರಮ್ ರಾಮಯ್ಯ ಸರ್ ಅವರ ಒಂದು ಹೀರೋ ಆಕ್ಷನ್ ಅಲ್ಲಿ ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ. ಈಗಾಗಲೇ ಕನ್ನಡ ರಾಜ್ಯಾದ್ಯಂತ ನಮ್ಮ ಕನ್ನಡ ಗಾಡಿಗಳ ಜೊತೆಗೆ ನಮ್ಮ ಒಂದು ಅದ್ಭುತವಾದ ಎಲ್ಲ ಕಾಲೇಜ್ಗಳಲ್ಲಿ, ದೊಡ್ಡ ದೊಡ್ಡ ಏರಿಯಾಗಳಲ್ಲಿ ನಮ್ಮ ಸಿನಿಮಾ ಫುಲ್ ಫೇಮಸ್ ಆಗ್ತಾ ಇದೆ. ಎಲ್ಲರ ಕಡೆಯಿಂದ ಒಂದು ಅತ್ಯುತ್ತಮದ ಸಂಭಾಷಣೆ ಮೂಲಕ ನಮ್ಮ ಸಿನಿಮಾ ಇದೆ 31ನೇ ತಾರೀಕಿಗೆ ರಿಲೀಸ್ ಆಗ್ತದೆ. ಎಲ್ರು ಕೂಡ ಕನ್ನಡ ಸಿನಿಮಾವನ್ನ ಬೆಳೆಸಿ, ನಾವು ಇನ್ನೊಂದು ಸಿನಿಮಾ ಬೇಡ ಅಂತ ಹೇಳಲ್ಲ, ಅದ್ರ ಜೊತೆಗೆ ಯಾವುದೋ ಪೈರಸಿ ಮಾಡಲಾರ್ದೆ ನಮ್ಮ ಕನ್ನಡದ ಚಿತ್ರರಂಗದಲ್ಲಿ ಹೋಗಿ, ಕನ್ನಡ ಚಿತ್ರಮಂದಿರಗಳಿಗೆ ಹೋಗಿ ಒಂದು ನಮ್ಮ ಕನ್ನಡ ಸಿನಿಮಾನ ನೋಡಿ. ತತ್ವ ಅಂದ್ರೆ ಒಂದು ಹೈಲೈಟ್ ಹೆಸರುವಂತ ಸಿನಿಮಾ. ಆ ಸಿನಿಮಾ ಇದೆ 31ನೇ ತಾರೀಕು ನಮ್ಮ ಹ್ಯಾಪಿ ಈವೆಂಟ್ಸ್ ಕಡೆಯಿಂದ ಪ್ರಚಾರದ ಮೂಲಕ ಎಲ್ಲ ಕಡೆ ಸತ್ ಮಾಡ್ತಾ ಇದೆ. Yes, not happening between us. There is no mind. Did you get the point? कुछ बात चल रही है हमारे लिए देखिए ये नाइट है फास्ट हुआ भी नहीं है नंबर इन पे तो तक ಈ ಕೇಸಲ್ಲಿ ಏನು ಉಳಿದಿಲ್ಲ ರೀ. ನಾನು ನೋಡಿಕೊಂಡ್ರೆ ಕೂಡ ನಿಲ್ಲಿಸ್ಬಿಡ್ಬೇಕು. ನಾನು ಹೇಳೋದು ಸರಿ ಅನಿಸ್ತಾ ಇಲ್ಲ. ಅದು ಒಂದು ಲೆಕ್ಕದ ಮಾನಸಿಕ ರೋಗ. ಕನ್ನಡಿಯೊಳಗಿನ ಗಂಟು ಲೋಕದ ಕೆಳಗೆ ನನ್ನ ಪ್ರಯತ್ನ ಮಾಡಬೇಡ. ನಮಗೆ ಗಂಡಸರ ನೆರಳಲ್ಲೇ ಬದುಕೋ ರೂಢಿ ಸರಿ, ಆದರೆ ಆಲೂರಲ್ಲಿ ಆಕ್ಸಿಡೆಂಟ್ ಆಗಿದ್ದ ಬಾಡಿನ JDK ಎಸ್ಟೇಟ್ ಅಲ್ಲಿ ನೀನ್ ತಂದು ಬಿಟ್ಟಾಕಿದ್ದೀವಿ ಸರ್. ನಮ್ಮ ತಯಾರಾಗಿಲ್ಲ ಸರ್.